ನಾನು ಹೇಳೋದು ನೀವೇ ತಿಳ್ಕೊಳ್ಳಿ. ಈಗ ನನ್ನೊಂದು ಇದೇ ಗುರುಜಿ, ನನ್ನೊಂದು ಸಿಗರೇಟ್ ಸೇರ್ತೀನಿ ಜಾಸ್ತಿ. ಅದು ಇಲ್ಲಿ ಏನು ಮಾಡಕ್ಕಾಗಲ್ಲ, ಏನಾದ್ರು ಒಂದು ಚಟ ಬೇಕು ಮನುಷ್ಯನಿಗೆ. ಮನುಷ್ಯರಲ್ವೇ ನಾವು? ನಾವೇನು ಮೃಗವೇ? ಮೃಗ ಸಿಗರೇಟ್ ಹೊಡೆಯತ್ತೀಯೇ? ನಾಯಿ ಎಣ್ಣೆ ಹೊಡೆಯತ್ತೀಯೇ? ನಾವು ಮನುಷ್ಯರು, ಬುದ್ಧಿ ಇದೆ, ಹುಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಸುಖ ಸಿಗತ್ತೆ ಅಂತ ಹುಡುಕ್ತೀವಿ, ಎಲ್ಲೂ ಸುಖ ಇಲ್ಲ. ಅದೇ ಅರಿವು. ನೋಡಿ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಪುಣ್ಯ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ತಪ್ಪು ಮಾಡ್ಬೇಕು. ತಪ್ಪು ಮಾಡಿದ್ರೆ ಬುದ್ಧಿ ಬರೋದು. ಹುಟ್ಟವಾಗಲೇನೆ ಜ್ಞಾನಿಯಾಗಿ ಹುಟ್ಟಿದೀವ ಇಲ್ಲವೇ? ಬೇಕಾಟು ಪಾಪಕರ್ಮ ಮಾಡಿದ್ದೀವಿ, ಹುಟ್ಟಿದ್ದೀವಿ. ಸೊ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ನಾವು ಮಾಡಿರೋ ಕರ್ಮಾನುಸಾರ ನಡೀತಾ ಇದೆ. ತಪ್ಪು ಮಾಡೋದಕ್ಕೆ ಮೂಲವೇ ಪರಿಣಿತಿ ಪಡಿಲಿ, ತಪ್ಪಲ್ಲ. ಜ್ಞಾನವನ್ನು ಪಡೆಯಲು ಪರಿಣಿತಿ ಪಡಿಬೇಕಾದ್ರೆ ತಪ್ಪನ್ನ ಮಾಡಬೇಕು. ಕಳ್ಳತನ ಮಾಡಿ 4 ಸತಿ ಜೈಲಿಗೆ ಹೋದ್ರೆ ಧೈರ್ಯ ಬಂದ್ಬಿಡುತ್ತೆ ಅವನಿಗೆ. ಅದು ಬರಬಾರ್ದು, ಭಯ ಬರ್ಬೇಕು ಅವನಿಗೆ. ಭಯ ಬರ್ಲಿ ಅಂತ ಜೈಲಿಗೆ ಹಾಕ್ತಾರೆ. ಅವೇನ್ ಮಾಡ್ತಾನ? ಏನೋ 3 ತಿಂಗಳು ಹಾಕ್ತಾರೆ, ತಿರುಗಿ ಬಿಡ್ತಾರೆ, ತಿರುಗಿ ಅದೇ ಕಳ್ಳತನ ಮಾಡ್ತಾವ. ತಪ್ಪು ಮಾಡೋದು ಬುದ್ಧಿ ಬರೋದಕ್ಕೆ. ಬುದ್ಧಿ ಬರಬೇಕದು. ಅದೇ ಅದು ಪವಿತ್ರ ಮಾಡಬೇಕು. ಅದು ಪವಿತ್ರ ಮಾಡೋದಕ್ಕೆ ಆಧ್ಯಾತ್ಮ ಬೇಕೇ ಬೇಕು ಮನುಷ್ಯನಿಗೆ. ನಾನು ಸುಮಾರು ಜನ ಫೋನಲ್ಲಿ ಕೇಳ್ತಾರೆ, ಸಂಸಾರದಲ್ಲಿರೋರು ಆಧ್ಯಾತ್ಮದ ಸಾಧನೆಯನ್ನು ಮಾಡಿದ್ರೆ ಉಪಯೋಗಗಳೇನು? ಫಸ್ಟ್ ಉಪಯೋಗ, ನಾವು ಮನುಷ್ಯನಾಗ್ತೀವಿ. ಏನದು ಮನುಷ್ಯನಾಗೋದು? ಹೆಂಡತಿ ಜೊತೆಗೆ ಸರಿಯಾಗಿ ಬಾಳ ಗೊತ್ತಾಗತ್ತೆ. ಈಗ ನೀವು ಬೇರೆ ಅಮ್ಮ ಅಪ್ಪನಿಗೆ ಹುಟ್ಟಿದ್ದೀರಿ, ಅವರು ಬೇರೆ ಅಮ್ಮ ಅಪ್ಪನಿಗೆ ಹುಟ್ಟಿದ್ದಾರೆ. ಮಕ್ಕಳು ಬಿಟ್ಟಾಕ್ಬಿಡಿ, ನಾವಿಬ್ರು ಸೇರ್ಕೊಂಡಿದ್ದೀವಿ, ಗಂಡ ಹೆಂಡತಿ. ಹೆಂಡತಿ ಒಂದು ಕ್ಯಾರೆಕ್ಟರು, ಗಂಡ ಒಂದು ಕ್ಯಾರೆಕ್ಟರು. ಮದುವೆ ಆದ ವಸ್ತರಲ್ಲಿ 1 ವರ್ಷ 2 ವರ್ಷ ಏನು ಗೊತ್ತಾಗಲ್ಲ, ಅವನಿಗೆ ಸೆಕ್ಸೇ ಗೊತ್ತಿರುತ್ತೆ. ಆ ಸೆಕ್ಸಿಗೋಸ್ಕರ ಅವಳ ಜೊತೆಗೆ ಸೇರ್ಕೊಂಡು ಅವಳ ಹತ್ರ ಏನು ಮೈನಸ್ ಇದೆ ಗೊತ್ತಾಗಲ್ಲ. ಮಕ್ಕಳಾಗತ್ತೆ, ಆದ ಮೇಲೆ ಗಂಡ ಯಾರು ಅಂತ ಇವಳಿಗೆ ಗೊತ್ತಾಗತ್ತೆ, ಹೆಂಡತಿ ಯಾರು ಅಂತ ಗೊತ್ತಾಗತ್ತೆ. ಬಿಡ್ತೀರಾ? ಆ ಹೊಂದಾಣಿಕೆ ತಾನಾಗಿ ಬರೋ ದಾರಿಯನ್ನ ಕೊಡೋದು ಆಧ್ಯಾತ್ಮ ಸಾಧನೆ. ಈಗ ಮನಸ್ಸು ಈ ಸಂಸ್ಕಾರ ಏನು ಓದ್ಕೊಂಡ್ ಬಂದಿದ್ದೀರಾ ಆ ಥರ ಕೆಲಸ ಮಾಡ್ತಾ ಇದೆ. ಅದನ್ನ ಟ್ಯೂನ್ ಅಪ್ ಮಾಡೋದೇ ಧ್ಯಾನ. ಆ ಧ್ಯಾನ ಮಾಡೋ 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 ನಿಮ್ಮ ಮನಸ್ಸು ಸಮತೋಲನಕ್ಕೆ ಬಂದ್ಬಿಡುತ್ತೆ. ಫಸ್ಟ್ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಡೆವಲಪ್ ಆಗುತ್ತೆ, ಕೋಪ ಹೊಟ್ಟೋಗುತ್ತೆ. ಧ್ಯಾನ ಮಾಡೋರಿಗೆ ಆರೋಗ್ಯ ಹೆಚ್ಚಿರುತ್ತೆ, ರೋಗ ನಿರೋಧಕ ಶಕ್ತಿ. ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ದೊಡ್ಡ ಸಬ್ಜೆಕ್ಟ್ ಅದು, ಧ್ಯಾನದ ಬಗ್ಗೆ ಮಾತಾಡಬೇಕು ಅಂದರೆ. ಸೊ ವಿಪರೀತ ಬೆನಿಫಿಟ್ಗಳು ಧ್ಯಾನದಲ್ಲಿ ಸಿಗುತ್ತೆ. ಆದರೆ ತುಂಬ ಎಕ್ಸಸ್ ಆಗಿ ಧ್ಯಾನ ಮಾಡಕ್ಕೆ ಹೋಗ್ಬಾರ್ದು. ನೀವು ಸಂಸಾರದಲ್ಲಿದ್ದೀರಿ, ನೀವು ಕರ್ಮ ಹೊತ್ಕೊಂಡ್ಬಿಟ್ಟಿದ್ದೀರಿ, ಹೆಂಡತಿ ಮಕ್ಕಳು ಮನೆ ಮಠ ಅಣ್ಣ ತಮ್ಮ ಅಕ್ಕ ತಂಗಿ ಸಂಸಾರ ಬಂಧನ. ಅದರಲ್ಲಿ ಇದ್ದುಕೊಂಡು ಸನ್ಯಾಸಿಗಳು ಯೋಗಿಗಳು ಮಾಡೋ ಧ್ಯಾನವನ್ನ ಮಾಡಬಾರ್ದು. ನಾನು ಮನೆ ಬಿಟ್ಬಿಟ್ಟು ಗಾಡಿ ತಗೊಂಡು ಹೊಟ್ಟೋಗುವೆ, ಎಲ್ಲೋ ಬೆಟ್ಟದ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡು ದಿನಗಟ್ಟಲೆ ವಾರಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡಿದ್ದೀನಿ ನಾನು. ಹಂಗೆಲ್ಲ ಮಾಡಬಾರ್ದು. ಆತರ ಕಷ್ಟ. ಬಟ್ ಎರಡು ಸಮಾಧಾನವಾಗಿ ಬೆಳಗಿನ ಧ್ಯಾನ ಮಾಡ್ತೀವಿ, ಅದರಿಂದ ಕರ್ಮನ ಮಾಡಲೇಬೇಕಲ್ಲ ಗುರು ಸರ್. ಜೊತೆಗೆ ಅದು ಹೇಳ್ತೀನಿ ನಾನು, ಅದು ಏನ್ ಮಾಡೋದು ಏನಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದನ್ನ ಹೇಳೋ ಸಲುವಾಗಿ ಈಗ ಬಂತು. ನಿಮ್ ಮನಸ್ಸು ಪವಿತ್ರ ಆಗ್ಬೇಕು ಅಂದ್ರೆ ಬರೀ ಧ್ಯಾನ ಮಾಡಿದ್ರೆ ಆಗೋದಿಲ್ಲ. ಮನಸ್ಸು ಅಂತ ಅನ್ನೋದು ರಜೋಗುಣ ತಮೋಗುಣ ಸಾತ್ವಿಕ ಗುಣ. ರಜೋಗುಣ ತಮೋಗುಣ ಸಾತ್ವಿಕ ಗುಣ, ಸಾತ್ವಿಕ ಗುಣ ಸಾಧು ಗುಣ, ರಜೋಗುಣ ರಾಜನ ಗುಣ, ತಮಸಿಕ ಗುಣ ಏನು ಮಾಡದೇ ಇರೋ ಗುಣ. ಇದು ಮೂರನ್ನು ಮನುಷ್ಯ ಬೇರೆ ಬೇರೆ ಪರ್ಸೆಂಟೇಜ್ ಅಲ್ಲಿ ಹೊತ್ಕೊಂಡಿದ್ದಾನ. ಎಲ್ರಿಗೂ ಇದೆ ಈ 3 ಗುಣ. ಆದರೆ ಕೆಲವರಿಗೆ 1 ಗುಣ ಜಾಸ್ತಿ ಇರುತ್ತೆ, ಇನ್ನೊಂದು ಗುಣ ಕಮ್ಮಿ ಇರುತ್ತೆ. ಅಥವಾ ಇನ್ನು ಕೆಲವರಿಗೆ 2 ಗುಣ ಜಾಸ್ತಿ ಇರುತ್ತೆ, 1 ಗುಣ ಇಲ್ಲವೇ ಇಲ್ಲ. ಇವುಗಳನ್ನೆಲ್ಲ ಸಮತೋಲನವಾಗಿದ್ದರೆ ಮಾತ್ರ ನಾವು ಜೀವನ ಮಾಡಕ್ಕೆ ಸಾಧ್ಯ. ಅದು ಆಧ್ಯಾತ್ಮ ಸಾಧನೆ ಒಳಗಡೆ ನುಗ್ಗಿದ್ರೆ ತಮಸಿಕ ಗುಣವೂ ಇರುತ್ತೆ, ರಜಸಿಕ ಗುಣವೂ ಇರುತ್ತೆ. ರಜಸಿಕ ಅಂದರೆ ಏನು? ನಾ ಕಾರ್ ತಗೋಬೇಕು, ಹೆಂಡತಿಗಟ್ಟಿಗೆ ಚಿನ್ನ ತೆಗೆದಾಕಬೇಕು, ನಾನೊಂದು ಮನೆ ಕಟ್ಟಬೇಕು, ಬಾಡಿ ಮೇಲೆ ಮನೆ ಕಟ್ಟಿ ಬಾಡಿಗೆ ಕೊಡಬೇಕು, ಇದು ರಜಗುಣ. ದುಡ್ಡನ್ನ ಬ್ಯಾಂಕಲ್ಲಿ ಇಡಬೇಕು, ದುಡ್ಡು ಬೇಕೇ ಬೇಕು.
ಮನೆ ಬೇಕೇ ಬೇಕು, ಹೆಂಡತಿ ಬೇಕೇ ಬೇಕು, ಹೆಂಡತಿ ಬೇಕು ಅಂದ್ರೆ ಚಿನ್ನ ಬೇಕು, ಹೆಂಡತಿ ಬೇಕು ಅಂದ್ರೆ ಅವಳು ಕೇಳಿದ್ದೆಲ್ಲ ಕೊಡಬೇಕು, ಬೇಕು. ರಜೋಗುಣ ಅದು ಬೇಕು. ಸಾತ್ವಿಕ ಗುಣ ಎಲ್ಲಾ ಟೈಮಲ್ಲೂ ರಾಜನಾಗಿದ್ರೆ ನಡೆಯಲ್ಲ, ಸಾಧುವಾಗಿ ಇರಬೇಕು. ಹೆಂಡತಿ ಓವರ್ ಪವರ್ ತೋರಿಸ್ತಾಳೆ, ಅಡಿಗೆ ಹುಡುಗಿ ಮೆತ್ತಗಿರ್ಬೇಕು. ಹೋಗಾಡ್ಕೊಂಬ ಮಾತಾಡ್ಕೊಂಬ. ಅದು ಬರಬೇಕು ಅಂದ್ರೆ ನೀವು ಆಧ್ಯಾತ್ಮ ಸಾಧನೆ ಇಳಿದ್ರೆ ತಾನಾಗೆ ನಿಮಗೆ ಸಾಧು ಗುಣ ಬಂದ್ಬಿಡುತ್ತೆ. ಆದ್ರೆ ಬರೀ ಸಾಧುವಾಗಿ ಬಾಳಕ್ ಸಾಧ್ಯವಿಲ್ಲ, 3 ಬೇಕು. ಅದಕ್ಕೆ ಆಧ್ಯಾತ್ಮ ಖಂಡಿತವಾಗ್ಲೂ ಮನುಷ್ಯನಿಗೆ ಸಂಸಾರದಲ್ಲಿರೋರಿಗೆ ಬೇಕೇ ಬೇಕು.